ಬೇಸಿಗೆ ಆರಂಭಕ್ಕೂ ಮೊದಲೇನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜಲಕ್ಷಾಮ ಕಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಕಾರಣ ಬಹುತೇಕ ಕಡೆಗಳಲ್ಲಿ ಕುಡಿಯುವ ನೀರಿಗೆ ಈಗಿನಿಂದಲೇ ಹಾಹಾಕಾರ ಶುರುವಾಗ್ತಾ ಇದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ ಬೇಸಿಗೆಗೂ ಮೊದಲೇ ಜಲಕ್ಷಾಮ, ಕುಡಿಯುವ ನೀರಿನ ಅಭಾವ, ಜನರ ಹೈರಾಣ. ಇನ್ನೇನು ಬೇಸಿಗೆ ಶುರುವಾಗ್ತಿದೆ, ಅದಾಗಲೇ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಶುರುವಾಗಿದೆ. ಹಲವು ಏರಿಯಾಗಳಲ್ಲಿ ಕುಡಿಯುವ ನೀರಿಗೆ ತತ್ವಾರ ಆರಂಭವಾಗಿದೆ. ನೀರಿಲ್ಲದೆ ಖಾಲಿಯಾಗಿ ಬಿದ್ದಿರೋ ಬಿಂದಿಗೆ, ಡ್ರಮ್ಮುಗಳು. ಈ ದೃಶ್ಯ ಕಂಡು ಬಂದಿರೋದು ಸಿ.ವಿ. ರಾಮನ್ ನಗರ ವಿಧಾನಸಭಾ ಕ್ಷೇತ್ರದ ಜಗದೀಶ್ ನಗರ ಹಾಗೂ ಅಂಬೇಡ್ಕರ್ ನಗರದಲ್ಲಿ. ಈ ಏರಿಯಾಗಳಲ್ಲಿ ಈಗಾಗಲೇ ನೀರಿನ ಅಭಾವ ಶುರುವಾಗಿದೆ. ನೀರು 2 ಗಂಟೆ ಬರುತ್ತಣ್ಣ. ಇವಾಗ ಬೆಳಗ್ಗೆ ನಾವೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ವಿ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಅಲ್ಲಿ ಎಲ್ಲ ಡೌನ್ ಆಗುತ್ತೆ, ಇಲ್ಲಿ ಮೆತ್ತೆ ಇದ್ರೆ ಲೇಟ್ ಆಗುತ್ತೆ ನಮ್ಗೆ ಬರೋಕ್ಕೆ. ಒಂದೊಂದು ಸಲ ಬರೋದೇ, ಒಂದೊಂದು ಸಲ ಬರೋಲ್ಲ, ಅದು ಕನ್ಫರ್ಮ್ ಮಾಡೋಂಗಿಲ್ಲ. ನೀರು ಬಂದ್ರೂ ಕರೆಂಟು ಇಲ್ಲ, ಅಲ್ಲಿ ಎಲ್ಲಾದ್ರು ಕರೆಂಟ್ ಹೋದರೆ ಅವತ್ತು ನೀರಿಲ್ಲ, ನಾವು ಬೇರೆ ಎಲ್ಲದು ಹೋಗ್ಬೇಕು. ನೀರೆಲ್ಲ ದುಡ್ಡು ಕೊಟ್ಬಿಟ್ಟು ಇಸ್ಕೊಡ್ಬೇಕು. ನೀರಿಗಾಗಿ ರಾತ್ರಿ ಇಡೀ ಜಾಗರಣೆ ಮಾಡಬೇಕು. ನೀರು ಬಂದ್ರೆ ಬಂತು, ಇಲ್ಲ ಅಂದ್ರೆ ಇಲ್ಲ. ಮಳೆಗಾಲದ ಪ್ರಾರಂಭದ ನಂತರ ವಾರಕ್ಕೆ 2 ದಿನ ನೀರು ಬಿಡೋಕೆ ಶುರು ಮಾಡಿದ್ರು. ಸಮಸ್ಯೆ ಏನೂ ಇರಲಿಲ್ಲ. ಆದ್ರೆ ಕಾವೇರಿ ನೀರು ಬಿಡ್ತಿದ್ದ ಟೈಮ್ ಮಾತ್ರ ಮಧ್ಯರಾತ್ರಿ. ಹೆಂಗೂ ನೀರು ಬೇಕಲ್ಲ ಅಂತ ಜಾಗರಣೆ ಮಾಡಿ ನೀರು ತುಂಬಿಸಿಕೊಳ್ತಾ ಇದ್ವಿ. ಆದ್ರೆ ಇತ್ತೀಚೆಗೆ ನೀರು ಬರುತ್ತೆ ಅಂತ ಜಾಗರಣೆ ಮಾಡಿದ್ರು ನೀರು ಬರ್ತಿಲ್ಲ. ಕೇಳಿದ್ರೆ ಕರೆಂಟ್ ಪ್ರಾಬ್ಲಮ್, ಮೋಟಾರ್ ಪ್ರಾಬ್ಲಮ್ ಅಂತಾರೆ. ಇನ್ನು ಟ್ಯಾಂಕರ್ ನೀರನ್ನ ಕೇಳೋ ಹಂಗೆ ಇಲ್ಲ. 1,200 ರೂಪಾಯಿಗೆ ಟ್ಯಾಂಕರ್ ನೀರು ತಗೊಳ್ಳೋಕಾಗಲ್ಲ ಅಂತ ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ತಿದ್ದೀವಿ. ಮುಂದೆ ಇನ್ನೂ ಜಾಸ್ತಿ ಬಿಸಿಲಾದ್ರೆ ಏನ್ ಕಥೆ ಅಂತ ಭಯ ಆಗ್ತಿದೆ ಅಂತಾರೆ ಜಗದೀಶ್ ನಗರ ನಿವಾಸಿಗಳು. ವಾರಿಗೆ 2 ಸತಿ ಬಿಡ್ತಾರೆ, ನೀರು ಸಾಲೋದಿಲ್ಲ. ಅಸಲು ಒಂದೊಂದು ಸತಿ ನೀರೇ ಬರೋದಿಲ್ಲ. ತುಂಬ ಪ್ರಾಬ್ಲಮ್ ಆಗುತ್ತಪ್ಪ ನೀರಿಗೆ. 2 ಗಂಟೆ ಟೈಮೇ ಇಲ್ಲ ಅದಕ್ಕೆ ನೀರು ಬಿಡೋದಕ್ಕೆ. ನಾವು ಕೆಲ್ಸಕ್ಕೆ ಹೋಗೋವರು, ಬೆಳಗ್ಗೆ ನಾವು 6 ಗಂಟೆಗೆಲ್ಲ ಕೆಲ್ಸಕ್ಕೆ ಹೋಗಬೇಕು. 2 ಗಂಟೆ, 1 ಗಂಟೆ, 2 ಗಂಟೆ ಹಂಗೆ ಬಿಡ್ತಾರೆ. ಇವತ್ತು ನೀರು ಬರುತ್ತೆ, ನಿದ್ದೆನೇ ಇರಲ್ಲ. ಯಾವಾಗ ಬರುತ್ತೋ ಅಂತ ಕಾಯ್ತಾ ಇರಬೇಕು. ಇವಾಗ ಬೇಸಿಗೆಗಾಲ ಬಂದರೆ ನೀರೇ ಸಿಕ್ಕಲ್ಲ. ಏನು 1,200 1,300 ತಗೊತಾರೆ. ಅರ್ಧ ಟ್ಯಾಂಕ್ ಬಿಡ್ತಾರೆ, ಅರ್ಧ ಟ್ಯಾಂಕ್ ಇದು ಆಗಲ್ಲ ಅಂತ ಹಂಗೆ ತಗೊಂಡು ಹೋಗ್ಬಿಡ್ತಾರೆ. ಒಟ್ನಲ್ಲಿ ಒಂದ್ ಕಡೆ ಬೇಸಿಗೆಗೆ ಮೊದಲೇ ಬಿಸಿಲ ಬೇಗೆಗೆ ಜನ ತತ್ತರಿಸುತ್ತಿದ್ದಾರೆ. ಇದರ ನಡುವೆ ನೀರಿನ ಅಭಾವ ಶುರುವಾದ್ರೆ ಊಹಿಸಿಕೊಳ್ಳೋಕು ಕಷ್ಟ ಆಗುತ್ತೆ. ಯಾವಾಗ್ಲೂ ಮಧ್ಯರಾತ್ರಿ ನೀರು ಬಿಡೋದಕ್ಕಿಂತ ಸಂಜೆ ಟೈಮ್ನಲ್ಲಿ ಬಿಟ್ರೆ ಜನಕ್ಕೂ ಅನುಕೂಲ ಆಗುತ್ತೆ. ಜೊತೆಗೆ ಈ ರೀತಿಯ ಆತಂಕಗಳು ದೂರಾಗ್ತವೆ. ಮಾದೇಶ ನಿಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.